ಸೊ ಯಾರಿಗೆಲ್ಲ ರಿಸ್ಕ್ ಇರುತ್ತೆ ಅನ್ನೋದಾದರೆ, ಯಾರಿಗೆ ಈ ಥರ ಆಗಬಹುದು ಜಾಸ್ತಿ ಅಂತಂದರೆ, ಟ್ವಿನ್ಸ್ ಮಕ್ಕಳು ಇರುವಾಗ, ಅವಳಿ ಜವಳಿ ಮಕ್ಕಳು ಇರುವಾಗ ಈ ಥರ ಪ್ಲಾಸೆಂಟ್ ಅನ್ನೋದು ಕೆಳಗಡೆ ಕೂತ್ಕೊಂಡಿರೋ ಚಾನ್ಸಸ್ ಇರುತ್ತೆ. ಆಮೇಲೆ ಮುಂಚಿನ ಸಿಸೇರಿಯನ್ ಆಗಿದ್ರೆ, ನಿಮ್ಮದು ಮುಂಚೆ ಆಲ್ರೆಡಿ ಒಂದು ಮಗು ಇದೆ, ಅದಕ್ಕೆ ಸಿಸೇರಿಯನ್ ಆಗಿದೆ ಅಂದವಾಗ ಆ ಸ್ಕಾರ್ ಇರುತ್ತೆ ಗರ್ಭಕೋಶದಲ್ಲಿ, ಆ ಸ್ಕಾರ್ ಮೇಲೇ ಬಂದುಬಿಟ್ಟು ಪ್ಲಾಸೆಂಟ ಕೂತ್ಕೊಂಡು ಆವಾಗ ಸ್ಕಾರ್ ಯೂಶಲಿ ಕೆಳಗಡೆ ಭಾಗದಲ್ಲೇ ಇರುತ್ತೆ. ಸೊ ಪ್ಲಾಸೆಂಟ ಬಂದು ಅದ್ರ ಮೇಲೆ ಇಂಪ್ಲಾಂಟ್ ಆಗಿದೆ ಅಂದಾಗ ಅದನ್ನು ಪ್ಲಾಸೆಂಟ ಪ್ರಿವಿಯಾ ಅಂತ ಹೇಳ್ತೀವಿ, ಅದು ಕೆಳಗಿನ ಭಾಗದಲ್ಲಿರುತ್ತೆ. ಅಥವಾ ನಿಮಗೆ ಬೇರೆ ಅಂದರೆ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ, ಅಥವಾ ಮುಂಚೆ ನಿಮಗೆ ಸಿಸೇರಿಯನ್ ಏನಾಗಿದೆ ಅದರಿಂದ ಅಲ್ಲಿ ಮುಂಚೆ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಪ್ಲಾಸೆಂಟ ಪ್ರಿವಿಯಾ ಇತ್ತು ಅಂದರೆ ಈಗಲೂ ಕೂಡ ಅದು ಮತ್ತೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಂಥವ್ರಿಗೆಲ್ಲ ಅದು ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ನೀವು ಕರೆಕ್ಟಾಗಿ 5ನೇ ತಿಂಗಳು ಸ್ಕ್ಯಾನ್ ಮಾಡ್ಕೊಳ್ಬೇಕು. ಆಗ ಅದರಲ್ಲಿ ಏನಾದರೂ ಪ್ಲಾಸೆಂಟ ಕೆಳಗಡೆ ಇದೆ ಅಂದರೆ ಆವಾಗ ಆಗುವಂತಹ ಬ್ಲೀಡಿಂಗಿಗೆ ನೀವು ತುಂಬ ಹುಷಾರಾಗಿರಬೇಕು. ಆಗ ಸ್ವಲ್ಪ ಬ್ಲೀಡಿಂಗ್ ಆದರೂ ನಿಮ್ಮ ಗೈನಕಾಲಜಿಸ್ಟಿಗೆ ಅದನ್ನು ತೋರಿಸ್ಕೊಳ್ಬೇಕು. ಸಪೋಸ್ ಪ್ಲಾಸೆಂಟ ಮೇಲ್ಗಡೆ ಇದೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ಹೊಟ್ಟೆ ನೋವಿಲ್ಲ, ಮೂಮೆಂಟ್ಸ್ ಎಲ್ಲ ಚೆನ್ನಾಗಾಗ್ತಿದೆ ಅನ್ನೋವಾಗ ಸ್ವಲ್ಪ ಏನಾರ ಸ್ಪಾಟಿಂಗ್ ಅಥವಾ ಒಂದು 5 ml 1 ಸ್ಪೂನ್ ಅಷ್ಟೇನಾದರೂ ಬ್ಲೀಡಿಂಗ್ ಥರ ಇದ್ದರೆ ನೀವು ಆವಾಗ ರೆಸ್ಟ್ ಮಾಡಬೇಕಾಗತ್ತೆ, ಹೊಟ್ಟೆ ನೋವನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ, ಮಗು ಮೂಮೆಂಟ್ಸ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಏನೂ ತೊಂದರೆ ಇಲ್ಲ ಅಂದರೆ ರೆಸ್ಟ್ ಮಾಡಿ. ಪ್ಲಾಸೆಂಟ ಪ್ರಿವಿಯಾ ಇಲ್ಲ ಅಂತ ಇದ್ದರೆ ನಿಮ್ಮ ಸ್ಕ್ಯಾನಲ್ಲಿ ನೀವು ಅದನ್ನು ರೆಸ್ಟ್ ಮಾಡ್ಕೋಬೋದು. ಕಮ್ಮಿ ಆದರೆ ಫೈನ್, ಕಮ್ಮಿ ಆಗಿಲ್ಲ 1 hour ಹಂಗೆ ಕಮ್ಮಿ ಆಗಿಲ್ಲ ಅಂದರೆ ಆವಾಗ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ನ ಮೀಟ್ ಆಗಿಬಿಟ್ಟು ಫರ್ದರ್ ಏನು ಮಾಡಬೇಕು ಅಂತ ಚೆಕ್ ಮಾಡಿಸ್ಕೊಳ್ಬೋದು. ಆಮೇಲೆ ಇದೇ ಪ್ಲಾಸೆಂಟ ಪ್ರಿವಿಯಾ ಏನಾಗುತ್ತೆ, ಮತ್ತೆ ನಿಮಗೆ 8ನೇ ತಿಂಗಳು ಸ್ಕ್ಯಾನಲ್ಲಿ ಗ್ರೋತ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಆವಾಗ ಇನ್ನೊಂದು ಸಲ ಸ್ಕ್ಯಾನ್ ಮಾಡಿದಾಗ ಯೂಶಲಿ 70% ಆಫ್ ಪ್ಲಾಸೆಂಟ ಪ್ರಿವಿಯಾಗಳು ಏನಂದರೆ ಮೇಲ್ಗಡೆ ಭಾಗಕ್ಕೆ ಮೂವ್ ಆಗುತ್ತೆ. ಅದು ಮಗು ದೊಡ್ಡದಾಗ್ತಾ ಆಗ್ತಾ, ಗರ್ಭಕೋಶ ದೊಡ್ಡದಾಗ್ತಾ ಆಗ್ತಾ ಮೇಲ್ಗಡೆ ಭಾಗಕ್ಕೆ ತಾನೇ ಮೂವ್ ಆಗುತ್ತೆ. ಬಟ್ ಸಪೋಸ್ ಒಂದು 30% ಜನದಲ್ಲಿ ಯಾವುದು ಮೂವ್ ಆಗಿಲ್ಲ, ಅದು ಕೆಳಗಡೆನೇ ಇದೆ ಅಂತಂದರೆ ಆವಾಗ ಅದನ್ನು ತುಂಬ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅದನ್ನು ಪ್ಲಾಸೆಂಟ ಪ್ರಿವಿಯಾ ಪ್ರಾಪರ್ ಆಗಿರುತ್ತೆ. ಅದರಲ್ಲಿ 2 ಥರ ಇರುತ್ತೆ, ಒಂದು ಪಾರ್ಷಲ್ ಪ್ಲಾಸೆಂಟ ಪ್ರಿವಿಯಾ, ಇನ್ನೊಂದು ಕಂಪ್ಲೀಟ್ ಪ್ಲಾಸೆಂಟ ಪ್ರಿವಿಯಾ ಅಂತ. ಸೊ ಪಾರ್ಷಿಯಲ್ ಆಗಿದ್ದಾಗ ಸ್ವಲ್ಪ ರಿಸ್ಕ್ ಕಮ್ಮಿ ಇರುತ್ತೆ, ಕಂಪ್ಲೀಟ್ ಇರುವಾಗ ರಿಸ್ಕ್ ಜಾಸ್ತಿ ಇರುತ್ತೆ.